ಅಧ್ಯಾಸದೊಳಗಿಂದ ನಾನು ನನಗೆ ಮರಿವಿಯೊಳಗಿಂದ ಹಿಡ್ಕೊಂಡು ಕುಂತೀವಿ. ಈ ಮರಿವಿನ ಭಾವ ನಮಗೆ ಬರದಂಗೆ ನಿಜದ ಎಚ್ಚರಿಕೆಯನ್ನು ಹೊಂದುವುದು ನಮ್ಮ ಕರ್ತವ್ಯ. ಏನು ನಿತ್ಯ ನಮ್ಮ ಇರುವನ್ನು ಕುರಿತು ಶ್ರವಣ ಮನನ ನಿತ್ಯಾಸನ ಮಾಡೋದ್ರಿಂದ ನಮಗಿದ್ದ ಅಜ್ಞಾನ ಎಲ್ಲ ದೂರ ಆಕೈತೆ. ಇದಕ್ಕೆ ಸಾಧನೆ. ಏನು ಈ ಅಹಂ ಭ್ರಾಂತಿನ ಆರಂಭ ಕ್ರಿಯೆ. ತನ್ನ ನಿಜಜ್ಞತ್ವವನ್ನು ಮರೆತು ತಾನು ಅಜ್ಞ ಅಂತ ತಿಳ್ಕೊಳ್ಳೋದನ್ನ ಮೂಲ ಪ್ರಕೃತಿ ಅಥವಾ ಅವಿದ್ಯೆ ಅಥವಾ ಮಾಯೆ ಅಂತಾರೆ. ಅರಿವ ತಾನಾಗಿದ್ದು ನನ್ನನ್ನು ನಾನು ಮರೆತೇನೆನ್ನುವುದೇ ಇದು ಅವಿದ್ಯೆ ಅಂತ. ಇಂದ್ರಿಯಗಳ ಮೂಲಕ ಮನಸ್ಸನ್ನು ಹೊರಗೆ ಹರಿಬಿಡದೆ ತನ್ನ ನಿಜದ ಕಡೆಗೆ ಹಿಂತಿರುಗಿಸಿದಾಗ ಅವಾಗ ಇದರ ಅನುಭವ ಶುರು ಆಗ್ತದೆ. ಪ್ರತ್ಯಾಹಾರ ಅಂತಾರೆ ಅದಕ್ಕೆ. ಏನು ಅಂತರ್ಮುಖಿಯಾಗಿ ಬಹಿರ್ಮುಖ ವೃತ್ತಿಯಿಂದ ಹಿಂತಿರುಗಿ ಒಳಗೆ ಅಂತರ್ಮುಖಿಯಾಗಿ ಇದನ್ನು ಕಂಡುಕೊಳ್ಳೋ ಕೆಲಸದ ನೋಡ್ರಿ. ಇಂದ್ರಿಯಗಳ ಮುಖಾಂತರವಾಗಿ ಮನಸ್ಸು ವಸ್ತುವಿನ ಆಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮಗಾಕೈತಿ. ಏನು ಯಾವುದೇ ವಸ್ತುವಿನ ತಿಳುವಳಿಕೆ ಅವಕಾರ ಆ ವಸ್ತುವಿನ ತದಾಕಾರ ಆದಾಗ ವಸ್ತುವಿನ ಜ್ಞಾನ ನಮಗಾಕೈತಿ. ಯಾವುದೇ ವಸ್ತುವಿನ ಆಕಾರ ಆಗಲೇ ಇದ್ದಾಗ ಅವಾಗ ಮನುಷ್ಯನ ಹರಿದಾಟ ನಿಲ್ತೈತಿ, ಅವಾಗ ಆನಂದ ತೋರ್ತೈತಿ. ಏನು ಯಾವ ವಸ್ತುವಿನ ಆಕಾರ ಆಗಬಾರ್ದು, ಅವಾಗ ಬ್ರಹ್ಮಾಕಾರನ ಇರ್ತೈತಿ. ಏನು ಅನ್ಯ ವಸ್ತುವಿನ ಆಕಾರ ಆಗಲಿ ಇದ್ದಾಗ ಬ್ರಹ್ಮಾಕಾರನ ಇರ್ತೈತಿ, ಅವಾಗ ಆನಂದದ ಅನುಭೂತಿ ಆಕೈತಿ. ಅದಕ್ಕೆ ಮಂಗಲ ಸೂತ್ರ ಅಂತಾರೆ, ಸುಖದ ಸೂತ್ರ, ಸಂಧ್ಯಾ ಸೂತ್ರ ಅಂತೂ ಕರೀತಾರೆ. ಆ ಸೂತ್ರ ಹತ್ತು ಮಠ ಹಂಗ ರಾಟಾಳದ ಎತ್ತ ತಿರುಗಿದಂಗೆ ಹಂಗೆ ತಿರುಗುದು ನಾವು. ಏನು ಈ ಅಹಂ ಭ್ರಮೆ ಅಜ್ಞ ಭ್ರಮೆ ಇದು ಸುಳ್ಳು ಅಂತ ತಿಳ್ಕೊಳ್ಳಿಕ್ಕೆ ದೇವತೆಗಳು ಕೂಡ ಸಾಧ್ಯ ಆಗುವಲ್ಲ. ಅಂತಹದ್ದನ್ನು ಮಾನವನಿಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ. ಏನು ದೇವಾನು ದೇವತೆಗಳಿಗೆ ಸುಧಾ ಸಾಧ್ಯ ಇಲ್ಲ. ಅವು ಅಜ್ಞಾನದೊಳಗೆ ಬಿದ್ದು ಹೊಳ್ಯಾಡ್ಲಿ, ಅವು ಪುರ್ಸೊತ್ತಿಲ್ಲ. ಭೋಗಲಂಪಟದ ಜೀವನ ದೇವತೆಗಳ ಜೀವನ ಅಂದ್ರೆ ಏನು? ವಿಷಯದ ಸಂಪರ್ಕ ಅದಕ್ಕೆ ಮಳ್ಳಾಕೊಂಡು ಕುಂತಿಲ್ಲ. ದೇವತೆಗಳಿಗೆ ಇಲ್ಲಿ ತಿಳಿಬೇಕು, ದೇವಾನು ದೇವತೆಗಳಿಗೆ ತಿಳಿಯೋದಿಲ್ಲ. ಏನು ಅಂಥದ್ದನ್ನು ಮಾನವನಿಗೆ ತಿಳ್ಕೊಳ್ಳಿಕ್ಕೆ ಬರ್ತೈತಿ. ಅದನ್ನು ತಿಳ್ಕೊಳಕ ಮನಸ್ಸು ಮಾಡೋಲ್ಲ ಮತ್ತು ಅಜ್ಞಾನದಾಗ ಬಿದ್ದು ಹೊಳ್ಳ್ಯಾಡ್ಲಿಕ್ಕೆ ಮಾಯೆ ಇಲ್ಲದ್ದಾದ್ರೂ ಉಳ್ಳದ್ದಾಗಿ ತೋರ್ತೈತಿ. ಖರೆ ಅನ್ನೋರಂಗ ಇದು ತೋರ್ತೈತಿ. ನಮಗಿದು ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ನಿನ್ನನ್ನು ಅವಲಂಬಿಸಿಕೊಂಡ ನಿನ್ನನ್ನು ಇಲ್ಲದಂಗ. ಏನು ನಾನು ಜಗತ್ತೇನು ಅಂತ ಅಜ್ಞಾನ ಏನದ ನೋಡಿ ವಿಚಾರ ಮಾಡಲಿಕ್ಕೆ ನಮಗೆ ಆಸ್ಪದನ ಕೊಡಬಲ್ಲ. ಏನು ಅಜ್ಞಾನದೊಳಗೆ ಬಿದ್ದು ಹೊಳ್ಳ್ಯಾಡ್ಲಿಕ್ಕೆ ಏನು ಅಜ್ಞಾನ ಆವರಿಸಿಬಿಟ್ಟೈತಿ. ಈ ಮೋಹ ಮತ್ತಟು ಅದು ಗಟ್ಟಿ ಹಾಕೊಂಡು ಕುಂದೈತಿ. ನಮಗೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಈ ಮೋಹ ಜಾಲದಿಂದ ನಮಗೆ ಪಾರಾಗಕ್ಕೆ ಬರ್ತೈತಿ. ನಮಗೆ ತಿಳಿದು ನೋಡಿದಾಗ ನಿನ್ನ ಬಗ್ಗೆ ನೀನು ಯಾರಿದ್ದನ್ನು ತಿಳಿದಾಗ ಇದು ಅಜ್ಞಾನ ಅನ್ನುವಂಥದ್ದು ಇಲ್ಲ ಅನ್ನೋದು ನಿನಗೆ ಅನುಭವ ಕೊಡ್ತದೆ. ಏನು ಅರಿವಿನಿಂದ ನೋಡಲಿಕ್ಕೆ ಪರಿಪಟ್ಟು ಪೋಪುದು ಅಂದ್ರೆ ಇಲ್ಪೂ ಇಲ್ದಂಗೆ ಆಗಿ ಹೋಗುತ್ತೆ. ತಿಳಿದು ನೋಡಿದ್ರು ತಿಳಿಗೇಡಿತನದಿಂದ ನಮಗಿದು ಖರೆ ಅನ್ನೋರಂಗೆ ಕಾಣಿಸ್ತದೆ. ತಪ್ಪು ತಿಳುವಳಿಕೆಯನ್ನು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ತಿಳಿದು ನೋಡ್ರಿ ಏನೂ ಇಲ್ರಿ ಅಂತ ಏನು ರೂಢಿ ಒಳಗೆ ಅನ್ನೋದಿಲ್ಲ. ತಿಳಿದು ನೋಡ್ರಿ ಏನು ಇಲ್ಲ ಬಿಡ್ರಿ ಇದ್ರಾಗ. ತಿಳಿದು ನೋಡಕ್ಕೆ ತಯಾರಿಲ್ಲ. ಇದಕ್ಕೆ ತಿಳುವಳಿಕೆನ ಸಾಧನ ಅಂದಂಗೆ ಆತಿಲ್ಲ. ಇದು ಇಲ್ಲದಂಗೆ ಆವಕಾರ.
ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ಅಂತಂದ್ರೆ ಹೇಳ ರಾಮದಾಸ್ ತಿಳುವಳಿಕೆನ ಇದಕ್ಕೆ ಸಾಧನ. ಜ್ಞಾನ, ತಿಳುವಳಿಕೆ ಅಂದ್ರೆ ಜ್ಞಾನ. ಏನ್ ಕತ್ತಲ್ದಾಗ ಏನಾರು ಮಾಡ್ಕೊತ ಹೋಗ್ತಾರೆ, ಕತ್ಲಿ ಯಾವಾಗ ಹೋಗ, ಬೆಳಕು ಬಂದಾಗ ಹೋಗುದಿಲ್ಲ. ಬೆಳಕು ಹೆಚ್ಚಿದಾಗ ಇದು ಕತ್ತಲ್ದಾನ ವ್ಯವಹಾರ ಎಲ್ಲ ಯಾತಪ್ಪ ಏನು ಇಲ್ಲ ಅನ್ನೋದು ಅವಾಗ ಗೊತ್ತಾಗ್ತೈತಿ. ಕತ್ತಲ್ದಾಗ ಏನೇನೇನೋ ಇದಾಗತೈತಿ, ಖರೆ ಅನ್ನೋರಂಗೆ ತೋರ್ತೈತಿ. ಬೆಳಕು ತಂದು ನೋಡಿದಾಗ ಏನು ಇಲ್ಲ ಸುಳ್ಳ ಇದು. ಹಂಗ ವಿಚಾರದ ಬೆಳಕು ಇಲ್ಲದಕ್ಕೆ ನಮ್ಗೆ ಇವೆಲ್ಲ ಖರೆ ಅನಿಸಾಗ್ತದೆ. ಏನ್ ತೋರ್ಕಿನ ಸತ್ಯ ಅಂತ. ಸಂಕುಚಿತ ವೃತ್ತಿ ಇತ್ತಂದ್ರೆ ಆನಂದ ಅನುಭವಕ್ಕೆ ಬರೋದು ನೋಡಿ. ಖಂಡಿತ ವೃತ್ತಿಗೆ ಅನುಭವಕ್ಕೆ ಬರೋದೂ ಇಲ್ಲ. ಖಂಡಿತ ಸಂಕುಚಿತ ಎರಡು ಒಂದವು. ಏನ್ ಅದಕ್ಕೆ ವಿಶಾಲ ದೃಷ್ಟಿ ಬೇಕು, ವ್ಯಾಪಕ ದೃಷ್ಟಿ ಬೇಕು. ವೃತ್ತಿ ವ್ಯಾಪಕ ಆದಾಗ ವ್ಯಾಪಕ ವಸ್ತುವಿನ ಅನುಭವ ನಮಗಾಕತಿ. ಏನ್ ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ನಮ್ಮ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕಲ್ಲ. ಬ್ರಹ್ಮ ಅಂದ್ರೆ ವ್ಯಾಪಕವಾದಂಥದ್ದು. ಅದು ಸಂಕುಚಿತ ಅಷ್ಟ ಸೀಮಿತ ಅಲ್ಲ. ಯಾವುದೇ ದೇಶ ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ, ದೇಶ ಕಾಲಗಳನ್ನು ಮೀರಿದ್ದಂತಹ ವ್ಯಾಪಕ ಸ್ಥಿತಿ ಅದು. ಅಂತ ವೃತ್ತಿ ನಮ್ದು ವ್ಯಾಪಕ ಆದಾಗ ಬ್ರಹ್ಮದ ತಿಳುವಳಿಕೆ ನಮಗೆ ಏನ್ ಸಂಕುಚಿತ ದೃಷ್ಟಿ ಎಲ್ಲ ಹೋಗ್ಬೇಕು ನಮ್ಗೆ. ಏನ್ ಅದಕ್ಕೆ ವಿಶಾಲ ದೃಷ್ಟಿ ಬರ್ಬೇಕು. ಬ್ರಹ್ಮ ಎಷ್ಟು ವ್ಯಾಪಕವಾದದ್ದೈತಿ ಹಂಗ ನಮ್ಮ ವೃತ್ತಿ ವ್ಯಾಪಕ ಆದಾಗ ಆ ಬ್ರಹ್ಮದ ತಿಳುವಳಿಕೆ ನಮಗಾಕೈತಿ. ಏನ್ ಯಾವ್ದಾರ ಒಂದು ದೇಶ ಕಾಲಗಳಿಗೆ ಸಂಬಂಧಪಟ್ಟದ್ದು, ದೇಶ ಕಾಲ ವಸ್ತುಗಳನ್ನ ಮೀರಿ ಇದ್ದದ್ದು ಏನ್ ನಿನ್ನ ಇರು ಏನ್ ಅಂದಾಗ ಅದರ ಅಜ್ಞಾನ ನಮಗಾಕೈತಿ. ಅದಕ್ಕೆ ಭೂಮಾ ಅಂತ ಅಂದ್ರೆ ವ್ಯಾಪಕವಾದಂಥದ್ದು. ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತು ಅಂತ. ಯಾವುದು ವ್ಯಾಪಕವಾದದ್ದು ಅದು ಸುಖರೂಪದ. ನಿನ್ನಲ್ಲಿ ಅಥವಾ ಆತ್ಮನಲ್ಲಿ ಏನೇನು ಆರೋಪ ಮಾಡ್ಕೊಂಡು ಕುಂತೇವಿ ಅದನ್ನೆಲ್ಲ ತೆಗೆದುಹಾಕೋದು. ಆ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ನಾವು ಅಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತೀವಿ. ಇದ್ದ ವಸ್ತುವಿನಲ್ಲಿ ಇಲ್ಲದನ್ನು ಕಲ್ಪಿಸ್ಕೊಂಡು ಕುಂತೇವಲ್ಲ. ಇಲ್ಲದ ಕಲ್ಪನೆಗಳನ್ನೆಲ್ಲ ತೆಗೆದುಹಾಕು. ಇದ್ದ ವಸ್ತುವಿನ ಅನುಭವ ನಮ್ಗೆ ಇದ್ದಕ್ಕಿದ್ದಂಗೆ ಅನುಭವಬಹುದು. ತುಂಬ್ಕೊಂಡು ಕುಂತೀವಿ ಅವನು ಇಲ್ಲದ ಭಾವನೆಗಳನ್ನು ಕಲ್ಪನೆಗಳನ್ನು ಮನಸ್ಸಿನಾಗ ಅವನ್ನೆಲ್ಲ ಖಾಲಿ ಮಾಡೋದು. ಮನಸ್ಸಿನಾಗ ತುಂಬ್ಕೊಂಡು ಕುಂತದ್ದು ಅವಾಗ ಮನಸ್ಸು ಖಾಲಿ ಆತಂದ್ರೆ ಇದು ಅನುಭವ ಬರಕ್ಕೆ ಶುರುವಾಕೈತಿ. ಇವನ್ನೆಲ್ಲ ತುಂಬ್ಕೊಂಡು ಕುಂತಿಯಲ್ಲ, ಇಲ್ಲದ ಜಡಭಾವನೆಲ್ಲ ತುಂಬ್ಕೊಂಡು ಕುಂತಿದ್ದನ್ನೆಲ್ಲ ಇನ್ನೇನೋ ಕಲ್ಪಿಸ್ಕೊಂಡು ಕೂತಿದ್ದ ದೇವ್ರು ಅಂದ್ರೆ ಏನೇನೋ ಅವು ಯಾವ ಅದು ಆಗ್ಲಾರ್ದು. ನೀ ಕಲ್ಪಿಸ್ಕೊಂಡದ್ದು ದೇವ್ರು ಆಗ್ಲಾರ್ದು. ಕಲ್ಪನೆಗೆ ಬಂದದ್ದು ಅದು ಮಾಯಾ. ಇಲ್ಲದ್ದದು ಇದ್ದ ವಸ್ತುವು ಕಲ್ಪನೆಗಳಿಗೆ ದೂರ. ಏನ್ ಕಲ್ಪಿಸ್ಕೊಳ್ಳಿಕ್ಕೆ ಬರುದಿಲ್ಲ ಅದು ಇದ್ದ ಸದ್ವಸ್ತು. ಏನ್ ಕಲ್ಪನೆಗೆ ಬಂದದ್ದೆಲ್ಲ ತೂರ್ ಎಡಗುದು ಕೆಟ್ಟ ಹೋಗುದು ನಾವು. ಏನ್ ಆದ್ರೆ ಇರು ಏನೈತಲ್ಲ ಅದು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಅದ ನೀನದಿ ಅಂತ. ಕಲ್ಪನೆಗಳಿಗೆ ನಿಲುಕಲಾರದಂಥ ವಸ್ತು. ಕಲ್ಪನೆಗೆ ಬಂದದ್ದು ಯಾವುದೋ ನೀನಾಗಲಾರ. ಇದು ನಾಶ ಆಕೈತಿ. ಏನ್ ಕಣ್ಣಿಗೆ ಕಾಣಿಸೋದು ಮನಸ್ಸಿಗೆ ಭಾಸ ಆಗುವುದು ಅವು ನಾಶ ಆಗುವುದಂತೆ ನಿಶ್ಚಿತ. ಏನ್ ಕಾಣೋದು ಕಣ್ಣಿಗೆ ಕಾಣಿಸ್ತತಿ. ಕಾಣಲಿ ಇದ್ದ ವಸ್ತು ಕಣ್ಣಿಗೆ ಹೆಂಗೆ ಕಾಣಿಸ್ತದೆ? ಜಡವಸ್ತು. ಜಡವಸ್ತುವನ ಜಡಕ್ಕೆ ಜಡ ಚಾಟಿ. ಅಜಡವಾದ ಇರುವನ್ನು ನಾವು ನೋಡ್ಬೇಕು. ಆ ದೃಷ್ಟಿನ ನಾವು ದಿವ್ಯ ದೃಷ್ಟಿ ಬೇಕು. ಜ್ಞಾನ ದೃಷ್ಟಿಗೆ ಕಾಣುವಂಥದ್ದು ಇದು ಚರ್ಮ ದೃಷ್ಟಿಗೆ ಎಲ್ಲಿ ಕಾಣಬೇಕು ನಾವು? ಕಾಣೋದಿಲ್ಲ. ಅದಕ್ಕೆ ಮನಸ್ಸಿನಾಗ ತುಂಬ್ಕೊಂಡು ಕುಂತಿಯಲ್ಲ ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ ಆಗಕ್ಕೆ ಶುರುವಾಕೈತಿ. ಪ್ರಕರ್ಷ ಜ್ಞಾನ ರೂಪ ಇರುವಿಕೆ ಪ್ರಜ್ಞಾನ ಅಂತಾರೆ. ಅಲ್ಲಿ ಅರು ಸಮೇತ ಐತಿ. ಅರು ಸಹಿತ ಆನಂದದ ಸ್ಥಿತಿಯಲ್ಲಿ
ನಿದ್ದೆಯಲ್ಲಿ ಮರವಿಯೊಳಗೆ ಇದೈತಿ. ಮರವಿ ಮೂಲಕ ನೀವು ಆರಾಮ ಅನುಭವ ಮಾಡ್ತೀವಿ. ಇಲ್ಲಿ ಅರಿವಿನ ಮೂಲಕ ಸದ್ದ ನನಗೆ ಆನಂದದ ತಿಳುವಳಿಕೆದ ಅನ್ನೋದು ಆ ಜಾಗ ಆ ಅರಿವು ಇರ್ಬೇಕಲ್ಲ, ಅದಕ್ಕೆ ಜ್ಞಾನ ಅಂತಾರೆ. ತಿಳಿದು ಆರಾಮ ಇರೋಕೆ ಜ್ಞಾನ ಅಂತಾರೆ. ತಿಳಿಯಲಿ ಆರಾಮ ಇರೋಕೆ ಅದು ನಿದ್ದೆ ಅಂತ. ಮಬ್ಬದು. ಯಾವುದು ಪರಿಚ್ಛಿನ್ನದ ಅದು ದುಃಖರೂಪಿ ಇದೆ. ಯಾವುದು ವ್ಯಾಪಕವಾದದ್ದು ಯಾವುದು ಸುಖರೂಪವಾದದ್ದು. ವ್ಯಾಪಕವಾದಂಥ ಇರುವಿಗೆ ಪರಿಚ್ಛಿನ್ನತ್ವ ಕೊಟ್ಕೊಂಡು ದುಃಖ ಪಡ್ಲಿಕ್ಕೆ ಅದಕ್ಕೆ ಸೀಮಿತ ಮಾಡ್ಕೊಂಡು ಕುಂತೀವಿ. ಹೌದಿಲ್ಲ? ವ್ಯಾಪಕವಾದಂತಹ ಇರುವಿನಲ್ಲಿ ಪರಿಚ್ಛಿನ್ನತ್ವ ಭಾವ ಇಟ್ಕೊಂಡು ಕುಂದಿರ್ತೀವಿ ನಾವು. ಶರೀರ ಮೊದಲು ಮಾಡಿಕೊಂಡು ಜಗತ್ತೆಲ್ಲ ಖರೆ ಅದ ಅನ್ನೋದು ಏನದ ಅದು ವಿವೇಕಹೀನರ ಮಾತು. ಇದಕ್ಕೆ ಆರೋಪ ಅಂತ, ಇದಕ್ಕೆ ಖರೆ ಅಂತ ತಿಳ್ಕೊಂಡು ಕುಂತೀವಿ. ಆರೋಪಿತ ಭಾವ ಮಾಡ್ಕೊಂಡು ಇದಕ್ಕೆ ಖರೆ ಅಂತ ತಿಳ್ಕೊಂಡು ಕುಂತೀವಿ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದನ ಇದು ಅಧ್ಯಾತ್ಮ ವಿಚಾರ. ಏನು ಶರೀರ ಯಾತ್ರಾ ಏನದ ನೋಡ್ರಿ, ಪ್ರಾರಬ್ಧ ಪ್ರಕಾರ ನಡೆದತಿ ಇರ್ತೈತಿ. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡೋ ಕಾರಣ ಇಲ್ಲ. ಏನದ ಸಪ್ಲ ಅಲ್ಲಿ ಕೊಡ್ತಾರ ಅಲ್ಲಿ ಇಲ್ಲ ಅವ್ರದ್ದು ಐತೆ ತಗೊಂಡ್ರ ಶರೀರ ಯಾತ್ರಾದ ಬಗ್ಗೆ ಯಾರೂ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಅದು ಏನೇನು ಉಣಬೇಕು, ಏನೇನು ತಿನ್ನಬೇಕು, ಅದರ ಇದನ್ನು ಕಟ್ಕೊಂಡ ಬಂದಿರ್ತೈತೆ. ಅದು ನಾವು ಮಾಡಿದ ಅಡಿಗೆ ತನಗೆ ಬೀಳೋದಿಲ್ಲ ಅದು ಬಾಯಾಗ. ಅದು ಏನೇನು ತಿನ್ಬೇಕು ಅದನ್ನು ತಿಂದ ಹೋಗ್ಬೇಕಾದ್ರೆ ಏನು ಅದ್ರ ಬಗ್ಗೆ ಯೋಚನೆ ಯಾರೂ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಾವು ಮಾಡಬೇಕಾದಂಥ ಕರ್ತವ್ಯ ಏನದವಲ್ಲ, ಈ ವಾಸನೆಗಳೇನದವಲ್ಲ, ಈ ವಾಸನೆಗಳನ್ನು ನಾಶ ಮಾಡ್ಕೋ. ಅವಾಗ ಚಿತ್ತವೃತ್ತಿ ನಿರೋಧ ಮಾಡ್ಕೊಳಕ್ ಹೋಗ್ತೈತಿ. ವಾಸನಾ ನಾಶ ಆದಾಗ ಅದಕ್ಕೆ ಯೋಗಾಭ್ಯಾಸ ಅವಾಗ ಶುರು ಹೋಗ್ತೈತಿ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ ಪ್ರಾಣ ನಿರೋಧಸ್ತು ಯೋಗ ಅಂತ ಹೇಳಿಲ್ಲ. ಚಿತ್ತವೃತ್ತಿ ನಿರೋಧ ಯಾವಾಗ ಆಕೈತಿ ಅಂದ್ರೆ ಮನುಷ್ಯನ ಹರದಾಟ ಯಾವಾಗ ಬಂದಾಕೈತಿ ಅಂದ್ರೆ ಪೂರ್ಣ ವಾಸನೆಗಳ ನಾಶ ಆದಾಗ. ವಾಸನಾ ಪೂರ್ಣ ನಾಶ ಆದಾಗ ಚಿತ್ತವೃತ್ತಿಯನ್ನು ಹತೋಟಿ ಇಟ್ಕೊಳಕ್ಕೆ ಮನುಷ್ಯನ ಹರಿದಾಟ ನಿಂತಾಗ ಅಲ್ಲಿ ಆನಂದದ ಅನುಭೂತಿ. ಆ ಆನಂದ ನಿನ್ನ ಆನಂದನ ನಿನಗೆ ಅನುಭವ ಮನಸ್ಸಿನ ಹರಿದಾಟ ಬಂದಾದಾಗ ಏನು ಬೇರೆ ತಲ್ಲದು ಆನಂದ ಎಲ್ಲಿದರ ಅನುಭವ ಬರುವ ಅಲ್ಲಿ ನಿನ್ನ ಆನಂದ ಮನಸ್ಸಿನ ಹರಿದಾಟ ಯಾವಾಗ ಬಂದಾಗಿರ್ತದೆ. ಮನಸ್ಸು ಚಂಚಲಾಗೋದು ಬಂದಾತಂದ್ರೆ ನಿಶ್ಚಲ ವೃತ್ತಿಯೊಳಗೆ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ನಿನ್ನ ಬಿಟ್ಟು ಆನಂದ ಇಲ್ಲೇ ಇಲ್ಲ. ನೀನ ಅದ ಅದಿ, ನೀನ ಆನಂದ ಸ್ವರೂಪ ಇದ್ದೆ ಅನ್ನೋದು ನೀ ಮರ್ತಿ ಅನ್ಯದ್ರಾಗ ಐತೆ ಅಂತ ಭ್ರಮ ಆಗೈತೆ. ಏನು ಈ ಭ್ರಾಂತಿಯಿಂದ ನಿನಗೆಲ್ಲ ಇದು ದುಃಖ ಆಗಿದ್ದು. ನಿನಗೆ ಅನ್ಯದ್ರಾಗ ಐತೆ ಅನ್ನೋ ಭ್ರಾಂತಿ ತೆಗೆದು ಹಾಕ. ನೀನ ಆನಂದ ಸ್ವರೂಪದಿ ಅನ್ನೋದನ್ನ ಈ ನೆನಪು ಮಾಡ್ಕೊ. ಅನುಭವದಿಂದ ಇದನ್ನು ಕಂಡುಕೋ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ. ನೀನ ಅದ ಅದಿ. ನೀ ಯಾವ್ದು ಅನ್ಯವಾಗಿ ಅಂತ ನೀ ತಿಳ್ಕೊಂಡು ಅದ ನೀ ನದಿಯೋ ತತ್ವಮಸಿ. ತ್ರಿಕಾಲಪಾದ್ಯವಾದಂತಹ ಇರುವ ನೀ ನದಿಯೋ ಅದನ್ನು ಅನುಭವದಿಂದ ಕಂಡುಕೋ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅಂದ ನಿನ್ನ ಚಿಂತೆ ಕಡಿತೈತಿ. ಸಮಾಧಿ ಹೊಂದದ ಹೊರತಾಗಿ ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ. ಪ್ರಾಣ ನಿರೋಧ ಮಾಡಿದರೆ ಅದು ಮನಸ್ಸಿನ ವಾಸನ ಹೋಗುವುದಿಲ್ಲ. ಏನ್ ಹಾವು ಯಾವಾಗಲೂ ಗಾಳಿ ಮೇಲೆ ಇರ್ತೈತಿ, ಅದಕ್ಕೂ ಆಗ್ಬೇಕಾಯ್ತು. ಕಪ್ಪಿ ಒಂದು ಆಸನ ಮ್ಯಾಗ ಇರ್ತೈತಿ, ಬರೀ ಆಸನ ಪ್ರಾಣಾಯಾಮ ಮಾಡ್ಕೊತ ಕೂತ್ರಿ. ಕಪ್ಪಿ ಒಂದು ಆಸನ ಮ್ಯಾಗ ಇರ್ತೈತಿಲ್ಲ ಸತತ, ಅದಕ್ಕೂ ಜ್ಞಾನ ಆಗ್ಬೇಕಾಯ್ತು. ಅದಕ್ಕೆ ಶಂಕರಾಚಾರ್ಯರು ಮೂಗಿಗೆ ಯಾಕೆ ತ್ರಾಸ ಕೊಡ್ತೀವಿ ಸುಳ್ಳ ಅಂತ ಹೇಳ್ಯಾರ. ನಾಸಿಕಾ ಪೀಡನವತ್ತಂದರು. ಇಂದ್ರಿಯಗಳ ವೃತ್ತಿ ಯಾವಾಗಲೂ ಹೊರಮುಖದವು. ಆದ ಕಾರಣ ಅವು ಅಂತರಾತ್ಮನ ಇರುವನ್ನು ನೋಡ್ಲಿಕ್ಕೆ ಅಸಮರ್ಥದವು. ಏನು
ತಿಳಿಲಿಕ್ಕೆ ಆಗುದಿಲ್ಲ ಅವ್ಕೆ. ಹೊರಮುಖ ವೃತ್ತಿಗೆ ಅಂತ ಹೇಳಿ ಒಳಮುಖ ಆಗ್ಬೇಕಾಗೈತಿ. ಬಹಿರ್ಮುಖ ವೃತ್ತಿ ಅದು ಎಲ್ಲ ಇಂದ್ರಿಯಗಳು ನಮ್ಮಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಬಹಿರ್ಮುಖ ವೃತ್ತಿ ಉಳವು. ಇದು ಅಂತರ್ಮುಖ ವೃತ್ತಿಗೆ ಅನುಭವ ಬರ್ತದೆ. ಏನ್ ಅವು ಯಾವಗಳಿಂದ ನೋಡ್ಲಿಕ್ಕೆ ಬರೋದು? ನಿದ್ರಿನ ನೋಡಕ್ಕಾಗೋದಿಲ್ಲ ನಿನಗೆ. ಕಣ್ಣಿನಿಂದ ನೋಡಕ್ಕಾಗೋಲ್ಲ, ಕಿವಿಯಿಂದ ನೋಡಕ್ಕಾಗೋಲ್ಲ, ಮೂಸಿ ನೋಡಕ್ಕಾಗೋಲ್ಲ, ಮುಟ್ಟಿ ನೋಡಕ್ಕಾಗೋದಿಲ್ಲ. ಯಾಕೆ? ನಾಲ್ಗಿಂದ ನೆಕ್ಕಿ ನೋಡಕ್ಕಾಗೋದಿಲ್ಲ. ನಿದ್ರಿ ಆರಾಮ. ನಿದ್ರಿ ಆರಾಮ ಯಾವ ನೋಡಕ್ಕೆ ಯಾವ ಇಂದ್ರಿಯಗಳು ಬಳಸಿದೆ ಅಂದ್ರೆ ಯಾವ ಇಂದ್ರಿಯಗಳು ಇಲ್ಲ. ಎಲ್ಲ ಇಂದ್ರಿಯಗಳು ಅಡಗಿದಾಗ ನಿದ್ರೆಯೊಳಗೆ ಆರಾಮಿದ್ನಿ ಅಂತ ಹೇಳ್ತೀವಿ. ಹೆಂಗೆ ಗೊತ್ತಾಯ್ತು ನಿನಗದಂದ್ರೆ? ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ನಾಲಿಗಿಲ್ಲ, ಚರ್ಮ ಇಲ್ಲ, ಇವುಗಳ ಯಾವ ಇಂದ್ರಿಯಗಳ ಸಂಪರ್ಕ ಇಲ್ಲೇ ಹೆಂಗೆ ನಿನಗೆ ಅನುಭವದ ವಿಷಯ. ಆರಾಮಿದ್ನಿ ಅಂತ ಹೆಂಗೆ ಗೊತ್ತಾಯ್ತು ನಿನಗಲ್ಲಿ? ಅನುಭವಿಸಿದಾಗ ಅದಿಲ್ಲ, ಇವು ಯಾವ ಇಲ್ಲೇ ನಮ್ಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಿದ್ರೆ ಆರಾಮ ಹಂಗಿದ್ರೆ ಅನುಭವದಿಂದ ನೋಡ್ಕೊ ಅಂತ ಹೇಳಿ. ನಾವು ಇಂದ್ರಿಯಗಳಿಂದ ನೋಡ್ಕೊಳಕ್ ಹೊಂಟೇವೆ. ಇಂದ್ರಿಯಗಳ ಮುಖಾಂತರ ನೋಡೋದೆಲ್ಲ ವ್ಯರ್ಥ ಶ್ರಮ ಕೂಡ ದನಿತಿ ಕೆಲಸ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಅದು ಅನಿತ್ಯವಾದದ್ದು. ಅದು ಶಾಶ್ವತವಾದ ಇರುವ ನಾವು ಅನುಭವ ತಂದು ಕೊಡುವಂಥವಲ್ಲ ಇಂದ್ರಿಯಗಳ ಸಂಪರ್ಕ ಹೋಗ. ಗುಣಾತೀತ ಇದ್ದವಾಗ ಗುಣಗಳ ಆರೋಪ ಮಾಡ್ಕೊಂಡು ಕುಂತೀವಿ. ಅದು ಒಂದು ಭ್ರಮಾನ. ನಿಮಗೆ ಯಾವ ಸತ್ವ ಗುಣನೂ ಇಲ್ಲ, ರಜೋ ಗುಣನೂ ಇಲ್ಲ, ತಮೋ ಗುಣನೂ ನಿನ್ನಲ್ಲಿ. ತ್ರಿಗುಣಾತೀತ ಮುಂದ ಸತ್ವ ಪ್ರಧಾನವಾದ ಗುಣ ಅದು ನಿನ್ನ ನಿಜವಾದ ಇರುವನ್ನ ನೆನಪಿಗೆ ತಂದು ಕೊಡ್ತೈತಿ. ಅದು ಹಿಂದೆ ಐತಿ ಅಂತ ನೋಡಾಕ ತೋರಿಸ್ತೈತಿ. ಅದು ಅಲ್ಲಿ ಸನೇಕ್ ಬರುದು, ಅಲ್ಲಿ ಮಠ ಬರುದಿಲ್ಲ. ಅದು ಹಿಂಗೆ ಐತಿ ನೋಡಪ್ಪ ಇಲ್ಲ ಅಂತ ಅಲ್ಲಿವರೆಗೆ ಅಷ್ಟೇ. ಅದು ಮುಂದಕ್ಕೆ ಅದು ಬರುದಿಲ್ಲ. ಏನ್ ಯಾವ ಗುಣಗಳು ಅಲ್ಲಿ ಬರುದಿಲ್ಲ. ಏನ್ ವಿಕಾರ ಹೊಂದೋದನ್ನ ನಾನು ಅಂತ ತಿಳ್ಕೊಂಡ ಎಲ್ಲಿ ತನಕ ನೀ ಅದ್ರ ಬೆನ್ನು ಹತ್ತಿ ಅವಿಕಾರಿಯಾದಂತಹ ಇರುವಿನ ಅನುಭವ ಆಗುದಿಲ್ಲ. ಇದು ವಿಕಾರ ಹೊಂದುವಂತಹದ್ದು. ಇದೆಲ್ಲ ಜಗತ್ತಿನ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುದಿಲ್ಲ. ವಿಕಾರ ಆಗಿ ನಾಶ ಆಗಬೇಕು. ಅವು ಸುಖರೂಪ ಅಂತ ಹಿಡ್ಕೊಂಡು ಕುಂತೀವಿ. ನಮಗೆ ಬೇಕಾದದ್ದು ನಮ್ಮೊಳಗದ. ಇದ್ದೇನೆ ಎನ್ನುವಂಥ ತಿಳುವಳಿಕೆ ಹೊರಗೈತೀವಿ ನಾವು ಒಳಗೈತೀವಿ. ಹೊರಗೆ ಎಷ್ಟು ಹುಡುಕ್ಯಾದ್ರೂ ಸಿಗುದಿಲ್ಲ. ಯಾವಾಗಲೂ ಇದ್ದ ವಸ್ತು ಅದು. ಏನ್ ಈ ತೋರಿಕೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದು. ತೋರಿಕೆ ಇಲ್ದಾಗೋದಿ, ತೋರಿಕೆ ಇದ್ದಾಗೂ ನೀನದಿ. ನೀ ಇಲ್ಲದಂಗೆ ಯಾವಾಗ ಕೇಳ. ಯಾವಾಗಲೂ ಇದ್ದ ವಸ್ತುನು ಅದು ಕೆಡಲಾರ್ದಂಥದ್ದು. ತೋರೆಡಗುವುದು ಎಲ್ಲ ವಸ್ತುಗಳು ಅವು ನೀನಲ್ಲ. ಅದು ಸದ್ವಸ್ತು ಅಲ್ಲ. ತೂರ್ಯಾವಸ್ಥೆಯನ್ನು ಹೊಂದಿದಾಗ ಜಾಗೃತ ವ್ಯವಹಾರ ನನಗಿಲ್ಲ ಅನ್ನೋದು ಅವಾಗ ಅನುಭವ ಬರ್ತದೆ ನೋಡ್ರಿ. ಬರೀ ಇದು ಮಾಹಿತಿ ಆಯ್ತು. ಮಾಹಿತಿ ಆದ್ಮ್ಯಾಗ ಮಾಹಿತಿಗೆ ತಕ್ಕಂಗೆ ಅದರ ಆಚರಣೆ ಬೇಕಲ್ಲ. ಅಭ್ಯಾಸ ಕೂತು ಅದನ್ನು ಅನುಭವ ಮಾಡಿದಾಗ ನಮಗೆ ಖಾತ್ರಿ ಆಕೈತಿ. ಜಾಗ್ರ, ಸ್ವಪ್ನ, ಸುಪ್ತಿ ಇವು ಮನಸ್ಸಿನ ಅವಸ್ಥೆಗಳೆಲ್ಲ. ಇವನ್ನೆಲ್ಲ ಮೀರಿ ಐತಿ ನಿನ್ನ ಇರು. ಏನು ಕನಸು ನೆನಸುಗಳ ದಾಟಿ ಸುಪ್ತಿಯ ಗುಣಸನು ಸಲೆ ಮೀಂಟಿ ಅಂತ. ಅದನ್ನು ನಾವು ಮೀರಬೇಕಾಗತ್ತೆ. ನಿದ್ರೆಯನ್ನು ಮೀರಿದಾಗ ಇದು ನಮಗೆ ಅನುಭವ ಬರ್ತದೆ. ಅಧ್ಯಾತ್ಮ ವಿಷಯ ನಾವು ಕೇಳ್ಬೇಕಾದ್ರೆ ಎದಿ ಗಟ್ಟಿರ್ಬೇಕು ನೋಡ್ರಿ. ಬಲಹೀನರಿಗೆ, ಹೇಡಿಗಳಿಗೆ ಇದೆಂದೂ ಸಾಧ್ಯ ಆಗೋದಿಲ್ಲ. ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಏನು ಪೂರ್ಣ ಧೈರ್ಯಶಾಲಿ ಆಗ್ಬೇಕಾಗೈತಿ. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅನ್ನುವಂತಹ ಧೈರ್ಯ ಬರ್ಬೇಕಲ್ಲ. ಹೋಗ್ತೈತೆ ಹೋಗಲಿ ಬಿಡಿ, ನನ್ನ ಎದುರಿಗೆ ಹೊಕ್ಕವ, ನಾ ಏನು ಹೋಗೋದಿಲ್ಲಲ್ಲ, ಯಾವಾಗಲೂ ಇರಾಮ ನಾನು. ಅದನ್ನ ಅರಿವು ಯಾವಾಗಲೂ ಐತೆ.
ಅರಿವಿಸ್ಕೊಳ್ಳೋದೆಲ್ಲ ಅದೇನೈತಲ್ಲ ನಾಶ ಆಗಿ ಹೋಗುದು. ಜಡ ವಸ್ತು ಅದು, ತೋರಿ ಎಡಗುದದು. ಇದು ಇರುವೇನೈತಲ್ಲ ತೋರದೆ ಅಡಗದೆ ಯಾವಾಗಲೂ ಇದ್ದದ್ದು. ಅದು ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು. ಶಾನೆ ಆದವ ಆ ತುರ್ಕಿ ಕಡೆ ಯಾಕೆ ಲಕ್ಷ ಕೊಡ್ತಾನೆ ಅವ, ತೋರ್ ಎಡಗೋದ್ರ ಕಡೆ. ಭಾವದ ಬಳಕೆ ಎಲ್ಲ ಹೋದಾಗ ವೃತ್ತಿ ಬ್ರಹ್ಮಾಕಾರ ಆಕೈತಿ ನೋಡ್ರಿ. ಹೌದು, ಭಾವ ಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂತ ಯಾಕೆ ಹೇಳ್ಯಾರ? ಜೀವತ್ವವನ್ನು ನೆರೆ ನೀಗೆತ್ತಿ ವಿಷಂಭುಲಿಂಗದ ಒಲಿಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿಯ. ಭಾವಾತೀತಂ ಅಂತ, ಭಾವ ಬತ್ತಿದ ಸ್ಥಿತಿ, ಬತ್ತಿ ಹೋಗು, ನಾಶ ಆಗಿ ಹೋಗು, ಭಾವನೆಗಳೆಲ್ಲ ಇಲ್ಲದಂಗ ಅವು. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾನನ ತೋರಿಕೆ. ಭಾವರಹಿತ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಭಾವಾತೀತಂ ಅಂತ ಅಂತೇವೆ ನಾವು. ಭಾವಿಸ್ಕೊಂತ ಕೂತ್ರ ಅದು ಅನುಭವ ಕೊಡೋದಿಲ್ಲ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವ ಇರದಯ್ಯ ಸುಖ ಇರೋದು. ಭಾವಿಸ್ಕೊಂಡಂಗೆ ಇರ್ತೈತಿ. ನಾವು ವಸ್ತುಸ್ಥಿತಿ ಅದು ಹೆಂಗೈತಿ ಎಲ್ಲ ನಾವು ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಅನುಭವಿಸ್ಬೇಕಾಗೈತದ. ಏನ್ ಭಾವಾತೀತದ. ಜೀವನ್ಮುಕ್ತರಿಂದ ಜೀವಿಗಳಿಗೆ ಬೋಧ ಮಾಡುವ ವೇಳೆ ಅದು ಪ್ರಾರಬ್ಧಕ್ಕನುಸಾರವಾಗಿ ಇದ್ರೆ ಮಾತ್ರ ಸಮಾಧಿಯಿಂದ ಉತ್ಥಾನ ಆಗಿ ಬಂದು ಬೋಧ ಮಾಡ್ತಾರೆ. ಇಲ್ಲ ಅಂದ್ರೆ ಹೇಳಕ್ಕೆ ಹೋಗುದಿಲ್ಲ. ಜೀವಿಗಳ ಬೋಧ ಮಾಡೋದು ಇತ್ತಂದ್ರೆ ಅದೊಂದು ಅವ್ರವ್ರ ಹಣೆ ಬರ ಇದ್ದ ಬೋಧ ಮಾಡೋದು ವೇಳೆ ಬೇಕಲ್ಲ. ಜೀವನ್ಮುಕ್ತರಿಂದ ಆಯಾ ಜೀವಿಗಳಿಗೆ ತಿಳಿಸ್ಕೊಡೋದು ಒಂದು ಅದು ಬೇಕಲ್ಲ. ಅದೊಂದು ಅವ್ರ ನಶೀಬದಾಗಿದ್ರೆ ಬರ್ತೈತೆ, ಇಲ್ಲ ಅಂದ್ರೆ ಆಗುದಿಲ್ಲ. ಯಾವ ಜೀವಿಗಳಿಗೆ ಬೋಧ ಮಾಡಬೇಕಾಗಿರ್ತೈತೆ ಯಾವಾಗ ಉತ್ಥಾನ ಆಗಿ ಬಂದು ಅವರು ಬೋಧ ಮಾಡ್ತಾರೆ. ಅದು ಪ್ರಾರಬ್ಧ ಇದ್ರೆ ಆಕೈತಿಲ್ಲ ಅಂದ್ರೆ ಆಗುದಿಲ್ಲ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರ. ಮತ್ತೆ ಹೇಳಿರು ಕೇಳಿರು ಇದನ್ನ ನಾಟೋದಿಲ್ಲ. ಸ್ವತಃ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಎಂದಿನಂತೆ ಎಷ್ಟು ಅನುಭವಗಳ ಮುಖಾಂತರ ಕೇಳಿದ್ರು ಕೇಳೇವಿಲ್ಲ ನಮಗೆ. ಮತ್ತು ಕಡಿಮೆ ಆಗೈತೆ ನಮಗೆ. ಬಾಳೆದಾಗ ಆಸಕ್ತಿ ಯಾರಿಗೆ ಕಡಿಮೆ ಆಗೈತೆ ಹೇಳ್ರಿ? ಇಷ್ಟು ವರ್ಷ ಅದು ಕೇಳಾಕೈತಿ. ಒಬ್ಬರಿಗೆ ಒಂದು ಈಟರ್ ಅದ್ರಾಗ ಆಸಕ್ತಿ ಕಡಿಮೆ ಆಗೈತಿನ? ದೋಷ ದರ್ಶನ ಆಗೈತಿನ? ವಿವೇಕ ಉದಯ ಆಗೈತಿ? ಅವಾಗನ ಅಲ್ಲ ಇದ್ರ ಹಕ್ಕಿಗತಿ ಪರಿಣಾಮ ಆಗೋದು. ವಿವೇಕ ಉದಯ ಆಗದ ಹೊರತು ಇದು ಪರಿಣಾಮ ಆಗುವುದೇ ಇಲ್ಲ ನಮಗೆ. ಹಂಗ ಚಂಡ್ ಹಾಕಿಯಾಗ ಮನೆಗೆ ಎದ್ದು ಹೋಗ್ಯವು. ಯಾರಲ್ಲಿ ವಿವೇಕ ಜಾಗೃತ ಆಗೈತಿ ಅವಾಗ ಅವಾಗ ಪರಿವರ್ತನೆ ಆಗತ್ತೆ. ಜೀವನ ಅಂದ್ರೆ ಏನಪ್ಪಾ ಇದು? ಇದು ಕ್ಷಣಿಕವಾದದ್ದದ. ಇದ್ರ ಬೆನ್ನು ಹತ್ತಿರ ಹಿಂಗ ಇದು ಅಂತ ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇದ್ರ ಕಡೆ ಎಲ್ಲ ಕೊಡ್ತಾನ ಒಲವು. ಅವಾಗ ಆಕೈತಿ ಅಧ್ಯಾತ್ಮದ ಕಡೆ ಒಲವು. ಇದ್ರ ಕಡೆ ಉದಾಸೀನ ಭಾವ ಬರ್ತೈತಿ. ಇದು ಏನೂ ಮಾಡೋದು ಉಪಯೋಗ ಇಲ್ಲ, ಇದಕ್ಕಾಗಿ ಬಡ್ಕೋದು. ನಿರಂತರ ಇದಕ್ಕಾಗಿ ನಾವು ಪ್ರಯತ್ನ ಮಾಡ್ತೀವಿ. ಈ ಕಡೆ ಒಲವು ಆತದ. ಅದು ಒಂದು ಪುಣ್ಯ ಇದ್ರ ಈ ಕಡೆ ಒಲವು ಆಕೈತಿಲ್ಲ ಅದನ್ನ ಆಗುದಿಲ್ಲ. ಅಧ್ಯಾತ್ಮದ ಕಡೆ ಒಲವು ಆಗ್ಬೇಕು. ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಆಕೈತಿ. ಪುಣ್ಯವಿಲ್ಲದವ್ರಿಗೆ ಎಂಥದವರು ಕೊಡುದು ಅಂತ ಅಲ್ಲೇ ಇದ್ರೂ ಹತ್ತೋದಿಲ್ಲ. ಅವ್ರ ಸಂಪರ್ಕದಾಗಿದ್ರು ಒಲವು ಇರಲಿಲ್ಲ ಅಂದ್ರೆ ಉಪಯೋಗ ಆಗೋದು. ಈ ಸಂಸಾರದ ಬಾಧೆ ನಮಗೆ ಆಗಬಾರದಪ್ಪ ಅನ್ನೋಂಗಿದ್ರೆ ಮೊದಲು ನಮ್ಮ ನಿಜ ಸ್ಥಿತಿಯನ್ನು ನಾವು ಪಡಿಬೇಕಾಗ್ತದೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂತ. ಯಾರೇ ದಾರಿ ಇಲ್ಲ ಇದಕ್ಕೆ. ಸಂಕಟದಿಂದ ನೀ ಪಾರಾಗಬೇಕನ್ನೋ ಹಂಗಿದ್ರೆ ನೀ ಯಾರದೇನೋ ತಿಳ್ಕೊ ಮೊದಲು. ಆ ಅಭ್ಯಾಸದಾಗ ತೊಡಗೋದನ್ನು ಅಧ್ಯಾತ್ಮದ ವ್ಯವಸಾಯದೊಳಗೆ ನಿರಂತರ ತೊಡಗು. ಯಾರ ಅಂಥ ಅನುಭವಗಳಿರ್ತಾರೆ ಅವ್ರ ಮುಖಾಂತರ ಅದನ್ನು ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ತಾನಾರೆಂಬುದನ್ನು ನಾವು ಕಂಡುಕೊಂಡ್ರೆ ಎಳ್ಳಷ್ಟು ದುಃಖ ಇಲ್ಲದಂಥ ಅಪಾರವಾದಂಥ
ಆನಂದ ಸಾಗರಣ ಇರ್ತದೆ. ಯಾರು ಅದನ್ನು ತಿಳ್ಕೊಂಡಿರ್ತಾರ ಅವ್ರ ಸಮೀಪ ಹೋಗು, ಅವ್ರ ಸಮೀಪವನ್ನು ಹೊಂದ, ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿ ಇದನ್ನು ನಾವು ತಿಳ್ಕೋಬೇಕಾಗ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ಗುರುವಿನ ಗುಲಾಮ ಆಗ್ಬೇಕಂದ್ರೆ ಅಂದಾಗ ಅದ ಅವ್ರು ಹೇಳಿದಂತೆ ಕೇಳೋದು, ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡೋದು, ಗುರುವಿನ ಗುಲಾಮನಾಗುವುದು, ಗುರು ವಚನವನ್ನು ಆಲಿಸುವುದು, ಆಲಿಸಿ ಅದರಂತೆ ನಡ್ಕೊಳ್ಳೋದು. ಯಾರದೇ ನಾವು ಹಂಗೆ ಮಾಡೋರು ಯಾರದೇ ಹೇಳ್ರಿ? ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಷಯ. ನಿನ್ನ ಕಲ್ಪನಾದಾಗ ತೋರಿದ್ದು, ಕಲ್ಪನಾ ಅಡಿಗೆದಾಗ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಎಷ್ಟು ಬೆದರಿರಲ್ರಿ ಈ ಕಲ್ಪನಾದಾಗ ತೋರಿದ್ದಕ್ಕೆ. ಇಲ್ಲದ್ದದು ಕಲ್ಪಿಸ್ಕೊಂಡಾಗ ತೋರ್ತದೆ. ಕಲ್ಪನಾ ಎಲ್ಲ ತೆಗೆದಾಕ, ನಿನಗೆ ಭಯ ಅನ್ನೋದನ್ನ ಇಲ್ಲ. ಕಲ್ಪಿತ ಭಯ, ಹೌದಿಲ್ಲ? ಭಯ ಎಲ್ಲ ಕಲ್ಪಿತದ. ಕಲ್ಪನಾ ರಹಿತ ಆದಾಗ ನೀ ಯಾವ ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದ ಅಲ್ಲದೆ. ಹೌದು, ಯಾವ ಕರ್ಮ ಮಾಡಿದ್ರು ನಿನ್ನ ಸಂಕಟ ಹೋಗುದಿಲ್ಲ. ಯಾಕೆ ನಾವು ಸಂಕಟ ಪಡಕತ್ತೇವೆ ಅನ್ನೋದನ್ನ ಯಾರು ವಿಚಾರ ಮಾಡಿದ್ವಿ? ಕರ್ಮ ಮಾಡದೇ ಇರುವುದರಿಂದ ನಮಗೆ ದುಃಖ ಬಂದಿಲ್ಲ. ಯಾವ ಕರ್ಮವನ್ನು ಮಾಡದೇ ಇರುವುದನ್ನ ನಮಗೆ ದುಃಖ ಬಂದ, ಆ ಕರ್ಮ ಮಾಡಿದ್ರೆ ಆ ದುಃಖ ಹೋಗ್ಬೇಕಾಗಿತ್ತು. ತಿಳಿಗೇಡಿತನದಿಂದ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ, ಅದನ್ನ ಗೊತ್ತು ನಾವು ಯಾರಿದ್ದೀವೋ ತಿಳುವಳಿಕೆ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ತಿಳಿಗೇಡಿತನದಿಂದ ಬಂದಂತ ದುಃಖ ತಿಳಿದ್ರೆ ಅದು ಹೋಗ್ತೈತಿ ಹೊರತು ತಿಳಿಯಲೇ ಏನೇನಾರ ಮಾಡಿರೋ ಅದು ಏನು ಮಾಡಿದ್ರು ಎಲ್ಲ ಜನ್ಮಾಂತರ ಕಾರಣ ದನಿ ಮಕ್ಕಳು ಕೆಲಸದ್ದು ಏನು ಸುಳ್ಳ ವ್ಯರ್ಥ ಸಿನಿಮಾ ಪಡಿತೀವಿ. ಅಗದಿ ಸರಳ ಇದ್ದದ್ದನ್ನು ಅತಿ ಕಠಿಣ ಮಾಡ್ಕೊಂಡು ಕೊಂಡಿರ್ತೀನಿ ಏನಾರ ಅದು ಮಾಡಕ್ಕೆ ಹೋಗಿ. ಈ ಅಜ್ಞಾನವನ್ನು ನೀ ಕಳ್ಕೊಂಡಾಗ ನೀ ಯಾರೇನೋ ಅನುಭವ ನಿನಗಾಗಕ್ಕೆ ಶುರುವಾಗ್ತೈತೆ. ನಿನ್ನ ಬಗ್ಗೆ ಅದು ಅಜ್ಞಾನವನ್ನು ಕಳ್ಕೊಳ್ಳೋದು ಅಂತ ನಮ್ಮ ಕೆಲಸ ನೋಡ್ರಿ. ಅಜ್ಞಾನವನ್ನು ಕಳ್ಕೊಂಡಾಗಿ ಅನ್ಯಥಾ ಜ್ಞಾನ ಅಸ್ತಿತ್ವನ ಉಳಿದಿಲ್ಲ. ಭೇದ ಭಾವ ಇಟ್ಕೊಂಡು ಏನೇನಾರ ಮಾಡ್ಕೊಂಡು ಕುಂದಿರ್ತೀವಿ, ಕರ್ಮಗಳಲ್ಲಿ ತೊಡಗ್ತೀವಿ. ಕರ್ಮದಿಂದ ಭೇದ ಭಾವ ಗಟ್ಟಿ ಆಕೈತಿ. ದೇವ್ರೊಬ್ಬ ಬೇರೆ ನಾವೊಬ್ಬ ಬೇರೆ ಅಂತ ತಿಳ್ಕೊಂಡ ಮಾಡೋದು. ನೀ ದೇವ್ರಿಗೆ ಹೋಗೋದು, ದಿನರಿಗೆ ಹೋಗೋದು. ದೇವ್ರಂದ್ರೆ ನಾನಾ ಅದೇನೋ ತಿಳುವಳಿಕೆ ಮಾಡ್ಕೊಂಡ್ರೆ ದೇವ್ರಿಗೆ ಹೋಗೋ ಕೆಲಸ ಏನೈತಿ? ಅಲ್ಲಿ ಇಲ್ಲಿ ಹೋಗಿ ಅದಕ್ಕೆ ಅವಶ್ಯಕತೆ ಬರೋದ ಇಲ್ಲ. ನೀ ದೇವ್ರಲ್ಲ ಆದ್ರೆ ದೇವ್ರ ನಡ್ಕೊಳಕ್ ಹೋಗು. ಹಂಗಾರೆ ನೀ ಯಾರು? ದೇವ್ರಿಗೆ ಹೋಗ್ಬೇಕನ್ನ ನಾವು, ನೀ ಯಾರು? ನೀ ದೇವ್ರು ಹೌದಲ್ಲ. ಇವು ಕೇಳಾಕಷ್ಟ ಚಂದ ಆಗೈತ್ರಿ, ಅದನ್ನ ಬಿಟ್ಟಿರೋದು ಭಾಳ ಕಠಿಣ ಆಗೈತಿ. ನಾವು ಮತ್ತು ಗುಡಿ ಗುಂಡಾರ್ಗೆ ಹೋಗ್ತೀನಿ, ಅಲ್ಲಿ ದೇವ್ರೈತೆ, ಹೆಣ ದೇವ್ರೈತೆ, ಗಂಡ ದೇವ್ರೈತೆ, ಕರೆವ ಕಾಳವ ದುರ್ಗವ ದ್ಯಾಮ, ಏನು ಹುಚ್ಚರ ಶಾಂತಿ ಇಲ್ಲ. ಇದು ಹೊಳಿದ ಭಾಳ ಕಠಿಣ ಐತಿ, ಹೌದಿಲ್ಲ? ಇದು ಹೊಳಿಲಿಲ್ಲ ಅಂದ್ರೆ ಹಿಂಗ ಹೋಗೋದ ತಿರ್ಕೊಂತ ನೋಡಿ. ಇವು ಅಜ್ಞಾನಿಗಳ ಸಂಘದಿಂದ ನಮಗಿದು ಅಜ್ಞಾನ ಗಟ್ಟಿ. ಜ್ಞಾನಿಗಳ ಸಂಘ ಮಾಡಿದ್ದೆ ಅಂದ್ರೆ ಇದ್ಯಾಕೆ ಆಕಿತ್ತು ನಿನಗೆ? ದೋಷ ಆಗೈತಿ ನಿನಗೆ. ಅವು ಸಂಘ ಮಾಡಿ ದೋಷ, ಸಂಗತಿ ದೋಷ, ಅದಲ್ಲ? ಅಂಥ ಪರಿಸರ, ಅಂತಹ ಸಂಗತಿ ದೋಷದಿಂದ ನಿನಗೂ ಇದು ಭ್ರಮ ಆಗೈತಿ. ನಿನಗೆ ಈ ಭ್ರಾಂತಿ ನಾಶ ಆಗ್ಬೇಕಂದ್ರೆ ನಾವು ಯಾರು ನಾಶ ಮಾಡ್ಕೊಂಡಿರ್ತಾರ ಅವ್ರ ಸಂಘ ಮಾಡಿ, ಅವಾಗ ನಿನಗೂ ಈ ಭ್ರಾಂತಿ ಹೋಗಿರ್ತದೆ. ಅನ್ಯವಾಗಿ ಐತಿ ಅನ್ನೋದು ಭ್ರಾಂತಿ ತೆಗೆದು ಹಾಕದ ಅಂತನ ವಿಷಯ ಅದು. ಇನ್ನೊಬ್ಬ ದೇವರದನ್ನ ನಾವು ಅದನ್ನು ಮಾಡ್ರಿ ಕೊಡ್ತಾನೋ, ಇದನ್ನು ಮಾಡ್ರಿ ಕೊಡ್ತಾನೋ, ಏನೇನು ಕಲ್ಪಿಸ್ಕೊಂಡಿರ್ತೀವಿ, ಅದಲ್ಲ? ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಬರ್ತಿರ್ತೈತಿ ನಿನಗೆ? ಏನು ಯಾರು ಕೊಡ್ತುಕೊಳ್ಳೋದು ಅಲ್ಲ, ನಾವು ಮಾಡಿದ್ದ ನಾವು ಅನುಭವಿಸ್ಬೇಕಾಗ್ತದೆ. ಏನು
ಏನೇನೋ ಕಲ್ಪಿಸ್ಕೊಂಡು ಕರ್ಮಗಳನ್ನು ಮಾಡ್ತೀವಿ, ಬಂಧನ ಸಿಕ್ಕೊಂಡು ಒದ್ದಾಡ್ತೀವಿ. ನೀನೇ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ನೀನು ಆರಾಮನ ಇದಿ. ಕಲ್ಪನಾದಿಗಳು ಬೆನ್ನು ಹತ್ತಿ ಏನೇನೋ ಮಾಡ್ಕೊತ ಹೊಂಟೀನಿ. ಕಲ್ಪನಾ ರಹಿತ ಆದಾಗ ಏನೈತಿ ನೋಡ್ಕೊ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆ ಸೂತ್ರ ನಿನಗೆ ಹತ್ತಿ ಬಿಡ್ತೈತಿ. ಆನಂದದ ಸೂತ್ರದಾಗ ಐತಿ. ಕಲ್ಪನೆಗಳಿಂದ ಅದು ನಮ್ಗೆ ಅನುಭವಕ್ಕೆ ಬರ್ದಂಗೆ ಆಗೈತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರು ಆನಂದ ಏನೈತಲ್ಲ, ಒಂದು ಕಲ್ಪನಾ ಅಡಿಗೆ ಮತ್ತೊಂದು ಕಲ್ಪನಾ ಉದಯ ಅವಕ್ಕಿಂತ ಪೂರ್ವದಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ. ಕಲ್ಪನಾ ಇಲ್ಲದ ಸ್ಥಿತಿ ನೆನಪು ಮಾಡ್ಕೋದ ಧ್ಯಾನ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ಏನು ನೀನ ಕಲ್ಪಿಸ್ಕೊಂಡಿಲ್ಲ. ಅನ್ಯ ಕಲ್ಪನೆಗಳನ್ನು ನೀನ ಮಾಡಿ ನಮ್ಮ ದೇವ್ರು ಮಾಡೈತಿ ಅವನ್ನೆಲ್ಲ. ನೀನ ಮಾಡವಲ್ಲ ಅನ್ಯ ಕಲ್ಪನೆಗಳನ್ನು ಮಾಡವ. ಅವನ ಕಲ್ಪನಾ ರಹಿತ ಆಗಿ ಉಳ್ಕೋದು ನಿಂದ ಐತಿ ಕೆಲಸ. ಮಾಡಿದವನು ನೀನ, ಕಲ್ಪನಾ ಅವನ ಅಡಗಿಸವನು ನೀನು. ಇದ್ಯಾ ಕಲ್ಪನಾ ಎಲ್ಲ ಅಡಗಿರ್ತಾವ. ಅವಾಗ ಅಜ್ಞಾನದೊಳಗೆ ಆರಾಮ ಇರ್ತಿ. ಇಲ್ಲಿ ನಾಶ ಆಗ್ಬೇಕಾಗೈತಿ. ಎಂದೆಂದೆಂದೆಂದು ಬರ್ತಾನೆ. ಕಲ್ಪನಾರಹಿತ ಸ್ಥಿತಿಯ ಅನುಭವಕ್ಕೆ ನಾವು ತಗೋಬೇಕಾಗೈತಿ. ಕಲ್ಪನಾರಹಿತ ಆಗಿ ಉಳ್ಕೊಂಡಾಗಿದೆ ನಾವು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಬಹಳ ದಿನದ ಅಭ್ಯಾಸ ಬೇಕಂತಿದ್ರು ಜೋಗಿ. ಕಲ್ಪನಾರಹಿತ ಆಗಿರ್ಬೇಕಾದ್ರೆ ಎಷ್ಟು ಜನ್ಮ ಹೋಕ್ಕವು ಏನೋ. ಅಭ್ಯಾಸ ಮಾಡ್ಕೊಂತ ಇದ್ರ ಮತ್ತೆ ತಾನಾಗೆ ಹೋಗೋದಿಲ್ಲ ಅವು. ನಿರಂತರ ಅಭ್ಯಾಸ ಮಾಡ್ಕೊಂತ ಇದ್ದಾಗ ಅದು ಬರ್ತೈತಿ. ನಾವು ಅನೇಕ ಜನ್ಮಗಳು ಹಿಡಿಬಹುದು. ದ್ವೈತ ಭಾವ ತೆಗೆದ ಆರತಿ ಮಾಡುವಂತ. ದ್ವೈತ ಭಾವ ಠಾಕುನಿ ಆರತಿ ಕರೋ ಅಂದ್ರೆ ಮರಾಠಿ ಸಂತ. ಭೇದ ಭಾವ, ಇನ್ನೊಬ್ಬ ದೇವರದಾನಂತ ತಿಳ್ಕೊಂಡು ಅವ ಮತ್ತು ನಿನಗೆ ದುಃಖ ಹೋಗುದು. ನಿನಗೆ ದೇವ್ರ ನಡ್ಕೊಂಡೆ, ದಿಂಡ್ರ ನಡ್ಕೊಂಡೆ, ಅಲ್ಲಿ ಅನ್ಯವಾಗಿ ಯಾರು ಅದಾರ? ನೀವು ಒದರ್ಕೊಂಡದ್ದು ಕೇಳಾಕ ಅವಕ್ಕೆ ಬೇಕಲ್ಲ, ಅಸ್ತಿತ್ವ ಅದಾರನ ಅಲ್ಲಿ ಯಾರ? ನೀನೇ ಕಲ್ಪಿಸೋನ್ ಕೂತಿ ಅವನ್ನೆಲ್ಲ. ಅವು ನೀವು ಕೇಳಾಕ ಇಂದ್ರಿಯಗಳದಾವ ನಾವು. ಕೇಳೋರಿದ್ರೆ ನೀವು ಮಾಡ್ಕೊಂಡದ್ದೆಲ್ಲ ಸಾರ್ಥಕ ಉಪಯೋಗ ಆಕೈತಿ. ಯಾರು ಕೇಳೋರಿಲ್ಲ, ಒದರ್ಕೊಂಡು ಗುಡ್ಡಕ್ಕೆ ನಾಯಿ ಒದರಿದಂಗೆ. ಗುಡ್ಡಕ್ಕೆ ನಾಯಿ ಒಯ್ದ್ರೆ ಗೂದಿ ಆಚೈತಿ ಅಂತ. ಹಂಗೆ ದೇವ್ರ ಪರಮಾತ್ಮ ಕೇಳು, ಯಪ್ಪ ನನ್ನದೇನು ಸಂಕಟ ಎಲ್ಲ ನೋಡು, ನಮ್ಮ ಪರಿಸ್ಥಿತಿ ಒಂದಿಟ್ಟು ನಿನಗ ಗೊತ್ತಾಕೈತಿ ನೋಡು ಅಂತಿರ್ತಾನೆ. ತಾನ ಕಲ್ಪಿಸ್ಕೊಂಡು ನಾನು ಏನೇನು ಯಾರು ಏನು ಮಾಡವ, ನೀನ ಮಾಡೋದು ಮಾಡ್ಕೊಂಡು ಕಲ್ಪನಾ ಮಾಡ್ಕೊಂಡು ಅದನ್ನು ನೀನು ದೇವ್ರನ್ನ ನೀನ ಕಲ್ಪಿಸ್ತವನ. ಹೌದಿಲ್ಲ? ನೀನು ಇವನ್ನ ನೀನ ಕಲ್ಪಿಸ್ಕೊಂಡು ನಿನ್ನ ಅಳಲ್ ನೀನ ತೋಡ್ಕೊ ನಿನ್ನ ಎದುರಿಗೆ. ಹೌದಿಲ್ಲ? ಭೇಟಿಯಾಗ್ಯವನ ಯಾವ್ರ ಇಷ್ಟು ಸಂಕಟ ನೀ ತೋಡ್ಕೊಂಡದ್ದನ್ನ ನಿವಾರಣೆ ಮಾಡಕ್ಕೆ ಯಾರು ಬಂದು ದೇವ್ರ ಭೇಟಿಯಾಗಿ ಹೇಳ್ಯಾವ ನಿನಗೆ? ಭಾಳ ಭಕ್ತದನಪ್ಪ, ಭಕ್ತಿ ಭಾಳ ಐತಿ. ಅವ್ನ ಸಂಕಟ ನಿವಾರಣೆ ಮಾಡ್ಕೊಳ್ಳೋ ಕ್ರಮ ಬಂದು ಹೇಳ್ಬೇಕಾಗಿತ್ತು. ದೇವರು ದಿನರು ಬಂದು ಹೇಳ್ಬೇಕು. ಯಾರೇನು ಮಾಡೋರು ಹರಿ ಅಂತ ತಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡೋದು? ಯಾರಿಗೇನು ಮಾಡೋಕ್ಕಾಗಲ್ಲ. ಯಾವ ಕರ್ಮಕೃತಿಗಳು ಅಜ್ಞಾನದೊಳಗೆ ಹುಟ್ಟ್ಯಾವ, ಅವುಗಳಿಂದ ಅಜ್ಞಾನವನ್ನು ಕಳ್ಕೊಳಿಕ್ಕೆ ಆಕೈತಿ ನಾವು. ಕರ್ಮ ಎಲ್ಲ ಅಜ್ಞಾನದೊಳಗೆ, ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ನಿವಾರಣೆ ಮಾಡಲಾರು. ಕತ್ತಲೆಯೊಳಗಿನ ಕರ್ಮ ಜಾಲದಾಗ ಸಿಕ್ಕೊಂಡ ಎಂದ ನೀ ಪಾರಾಗೋದು. ಜ್ಞಾನದ ಬೆಳಕಿಗೆ ಬಂದಾಗ ಕರ್ಮದಕ್ಕೆ ಏನೂ ಮಹತ್ವ ಇಲ್ಲಪ್ಪ ಅಂತ ಅನಿಸ್ತು. ಜ್ಞಾನ ಮಾಡ್ಕೊಂಡಾಗ ಇದು ಬಲಿಯಾಗಿ ಬಿದ್ದೆ ಅಂದ್ರೆ, ಕರ್ಮದ ಬಲಿಯಾಗಿ ಬಿದ್ದೆ ಅಂದ್ರೆ ಪಾರಾಗೋದು ಹೆಂಗಣಿ ಅಂತ. ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರೆ ಜನ ಎಲ್ಲ ಆರಾಮಿರ್ಬೇಕಂತ. ಯಾರು ಆರಾಮದಿರಿ ಹೇಳ್ರಿ? ದೇವ್ರಿಗೆ ಹೋಗ್ತಾನ, ದಿಂಡ್ರಿಗೆ ಹೋಗ್ತಾನ, ಏನು ನಡ್ಕೋತಾನ, ಅಭಿಷೇಕ ಮಾಡ್ತಾನ, ನಿಯಮ ನಿತ್ಯ ಮಾಡ್ತಾನ, ಏನು ಮಾಡಿದ್ರು ಕೆಲಸ ಮಾಡ್ತಾನೆ. ನೀವು ಓಂ ಬರುವಲ್ರಿ ಇದು ಈ ದೇವ್ರು ಮತ್ತೊಂದು ಎಲ್ಲಿ ಚಲೋ ದೇವ್ರ ಐತಿ ಅಂತ ಅಲ್ಲಿ ಹೋಗ್ಬೇಕು. ದೇವ್ರು ಬೇರೆ ಬೇರೆ ಇರ್ತಾವ. ಯಾಕ್ರಿ?
ಸತ್ತಿಳು ದೇವರು ಒಂದು ಬೇರೆ, ಕ್ವಾಟಿ ದೇವರು ಒಂದು ಬೇರೆ ಬೇರೆ ಇರ್ತಾರೆ. ದೇವರಂದ್ರೆ ಒಂದೇ ಅದ, ಆನಂದಮಯವಾದಂಥ ಇರುವಿನ ಸ್ಥಿತಿ ಅದು, ದೇವತ್ವವನ್ನು ಸುಖರೂಪವಾದಂಥ ಇರುವುದು. ಏನು ಭೇದ ಭಾವ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ದುಃಖ ನಿನಗೂ ಹೋಗೋದು ನೋಡ್ರಿ. ನಾ ಬೇರೆ ದೇವರು ಬೇರೆ ಅನ್ನುವಂಥದ್ದು ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ನಿನಗೆ ನರಕ ತಪ್ಪುದಿಲ್ಲ. ಅಲ್ಲಿ ಮಟ ಇನ್ನೊಂದು ಐತೆ ಅಂತ ಉಪಾಸನೆ ಮಾಡವ, ದೇವ್ರ ಅದನ್ನು ಕೊಡೋ ಬೇಡ್ಕೋದು. ಯೋನ್ಯಾಮ್ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಏನು ಸುಜಾಯಿತೆ ಅಂತ ಪ್ರಬಲತದ ಶ್ರುತಿ ವಾಕ್ಯ ಸಾರ್ತದೆ. ಯಾರು ಅನ್ಯವಾಗಿ ಇನ್ನೊಂದು ದೇವರೈತೆ ಅಂತ ಬೇಡ್ಕೊಳ್ಳೋದು ನಡ್ಕೊಳ್ಳೋದು ಮಾಡ್ತಿದ್ದಾರೆ, ಅವ್ರಿಗೆ ನರಕ ಎಂದು ತಪ್ಪುದಿಲ್ಲ, ದುಃಖ ಎಂದು ಹೋಗುವುದಿಲ್ಲ. ಅವರು ದೇವರಿಗೆ ಗುಡಿ ಕಟ್ಟಿನೇ ಗದ್ಗಿ ಕಟ್ಟಿನೇ ಅನ್ನೋದೆಲ್ಲ ಭ್ರಾಂತನ ವಿಷಯ. ಅವಶ್ಯಕತೆ ಯಾರಿಗೈತೆ ಅದು? ಗುಡಿ ಗುಂಡಾರದ ಅವಶ್ಯಕತೆ ಯಾಕ್ರಿ? ದೇವರಿಗೆ ಬೇಕಾಗೈತೆ. ಬೈಲಿಗೆ ಬೈಲು, ಅದು ನಿರ್ಬೈಲು. ಅದನ್ನು ನೀನು ಸೀಮಿತಗೊಳಿಸಕ್ಕೆ ಹೊಂಟಿ, ಸಂಕುಚಿತ ದೃಷ್ಟಿ, ಸಂಕುಚಿತ ಇಟ್ಕೊಳಕ್ಕೆ ಹೊಂಟಿ. ಅದನ್ನು ಗುಡಿಯಾಗಿ ಇಟ್ಕೊಳಕ್ಕೆ ಹೊಂಟಿ. ವ್ಯಾಪಕವಾದಂಥ ಚೈತನ್ಯ ಪರಿಚ್ಛನ್ನ ತಗೊಟ್ಕೊಂಡು ಅದು ಗರ್ಭ ಗುಡಿಯಾಗ ದೇವರು ಐತಂತ, ಹೊರಗಿಲ್ಲನ ಬೈಲ್ದಾಗ. ಯಾಕ್ರಿ? ಎಲ್ಲರಲ್ಲಿ ಅಣು ರೇಣು ತನಕಾಷ್ಟು ಅಂತಿನ ಅಂತಿಲ್ಲ, ಎಲ್ಲ ಅಣುವಿನಲ್ಲಿ ಸಹಿತ ಅದು ಐತಿ. ಅದರ ಆಶ್ರಯದೊಳಗೆ ಎಲ್ಲ ವ್ಯವಹಾರ ನಡೆದದ. ಅದೇ ನೀನದ್ದಿ ಅಂತ ಹೇಳಿದ್ರೆ ನಂಬಲ್ಲ. ನಮ್ಮಂತವ ಹೆಂಗಾಗ್ಬೇಕ್ರಿ ಅಂತ. ದೇವ್ರಂದ್ರೆ ಅರು ಅಂದ್ರೆ ನೀನು ಏನು? ಗದ್ಗಿ ಕಟ್ಕೊಂಡು ಕೊಡುವುದು ನಿನ್ನ ಕೆಲಸ ಅಲ್ಲ ಅದು. ಏನು? ಅದೆಲ್ಲ ಭ್ರಾಂತಿನ ವಿಷಯ. ಅದು ದೇವ್ರಿಗೆ ಎಂದರೆ ಗುಡಿ ಕಟ್ಟಕ್ಕೆ ಬರ್ತೈತೇನ್ರಿ? ಅಧ್ಯಾಸ ಕಳ್ಕೊಳ್ಳೋದು ಬಿಟ್ಬಿಟ್ಟು ಅಧ್ಯಾಸವನ್ನು ಮತ್ತಟ್ಟು ಗಟ್ಟಿಗೊಳಿಸೋದು ಮಾಡ್ಕೋತ ಕೂತ್ರೆ, ಅಧ್ಯಾಸವನ್ನು ಕಳ್ಕೊಳ್ಳೋದ ಹೊರತು ನಾವು ಏನು ಮಾಡಿದ್ರು ಗತಿ ಆಗೋದು ನೋಡ್ರಿ. ಎಲ್ಲ ಒಳಗಿನ ಕೆಲಸ ಅದ, ಹೊರಗೆ ಏನು ಮಾಡೋ ಕೆಲಸ ಇಲ್ಲ ನೋಡ್ರಿ. ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ ಇದೆ. ಈ ಶರೀರ ತಾದಾತ್ಮ್ಯ ಭಾವ ಇದ್ದವಾಗ ನೆಮ್ಮದಿ ಐತೆ ಅನ್ನೋ ನೋಡ್ಕೋರಿ. ಈ ಶರೀರ ಸಂಬಂಧ ಯಾವಾಗ ತಪ್ತತಿ ಅವಾಗ ನಿನಗಿದ ಅನುಭವ ಬರಕ್ಕೆ ಶುರುವಾಕೈತಿ ನೋಡ್ರಿ. ಶರೀರ ಭಾವ ಇಟ್ಕೊಂಡು ಅವಾಗ ಸಂಕಟ ಹೋಗ್ತೇನೆ. ಶರೀರ ಸಂಬಂಧ ತಪ್ಪಿಸ್ಕೊಂಡವ್ರು ಎಲ್ಲರೂ ಸುಖಿಗಳಾಗಿದ್ದಾರೆ. ನಾನು ಏನಿದ್ದೇನೆ ಅನ್ನೋ ಅನುಭವ ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ಬರೋದ ಹೊರತ ದುಃಖ ನಮಗೆ ಹೋಗೋದಿಲ್ಲ. ನಾನು ಅನ್ನೋದನ್ನು ಹಿಡ್ಕೊಂಡು ಕೂತದ್ದನ್ನ ತಿಳುವಳಿಕೆ ಆದವಾಗ ನೀನು ಅಲ್ಲದನ್ನೆಲ್ಲ ಕೈ ಬಿಡ್ತೀಯ. ಅವಾಗ ಹಿಡ್ಕೊಂಡು ಕೂತಿಯಲ್ಲ ಇದನ್ನ, ಇದ ಸುಖರೂಪ ಅಂತ, ಅದಾಗ ಕೈ ಬಿಡ್ತೀಯ. ಅವಾಗ ನೀ ಆರಾಮ ಇರ್ತೀನಿ ನೋಡಿ. ಆಂತರಿಕವಾಗಿ ಬ್ರಹ್ಮಭಾವದೊಳಗೆ ಮನಸ್ಸು ನೆಲೆಯಾಗಿ ನಿಂತು ಅಂದ್ರೆ ಶಾರೀರಿಕ ಬ್ರಹ್ಮಚರ್ಯ ತಾನಿಂದ ತಾನ ನಡೀತೈತಿ. ಒಳಗಿನ ಬ್ರಹ್ಮಚರ್ಯ ನಡೀತು ಅಂದ್ರೆ ಹೊರಗಿನ ತಾನಿಂದ ತಾನ ಶಾರೀರಿಕ ಬ್ರಹ್ಮಚರ್ಯ ತಾನ ಗಟ್ಟಿ ಆಕೈತಿ. ನಿದ್ರಿ ಜೋರು ಬಂದಾಗ ಎಲ್ಲ ವ್ಯವಹಾರ ಬಂದಾಕತಿಲ್ಲ, ಹೊರಗಿನ ಕೆಲಸ ಎಲ್ಲ ಸ್ಥಗಿತ ಆಗಿಬಿಡ್ತೈತಿ. ಅವಾಗ ಏನು ಮಾಡ್ತೀರಿ? ನಿದ್ದೆ ಬಂದಾಗ ಹಂಗೆ ಬ್ರಹ್ಮನ ಕಡೆ ಹೊಂದ್ಬೇಕನ್ನೋ ಉತ್ಕಟ ಇಚ್ಛಾ ಇದ್ದವಾಗ ವ್ಯಾವಹಾರಿಕ ಎಚ್ಚರಿಕೆ ಕಡೆ ಲಕ್ಷ ಹೋಗೋದಿಲ್ಲ. ಏನು? ಎರಡೆಂಬುದಿದ್ದಾಗ ನೀತಿ ಅನೀತಿ ಅನ್ನೋದು ಇರ್ತದೆ. ಒಂದೆಂಬುದಿದ್ದಾಗ ನೀತಿ ಇಲ್ಲ ಅನೀತಿನೂ ಇಲ್ಲ ಅಂತ.
ನಿಜವಾಗಿ ಬ್ರಹ್ಮಚಾರಿ ಯಾವ ಇರ್ತಾನೆ, ಅವ ಬ್ರಹ್ಮಭಾವದಲ್ಲಿನೇ ಇರ್ತಾನೆ. ಏನ್ ಯಾವಾಗಲೂ ಅದ ನೆನವನ್ಯಾಗ ಇರ್ತಾನೆ, ಆನಂದದ ನೆನವನ್ಯಾಗ ಇರ್ತಾನೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಯಾವ ಜೀವನ ವೃತ್ತಿ ಬ್ರಹ್ಮದ ಕಡೆಗೆ ಹರಿದಿರ್ತೈತಿ, ಆನಂದ ಆಕಾರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ, ಅವಾಗ ಬ್ರಹ್ಮಚಾರಿ ಅಂತ. ಸ್ವರೂಪ ಸ್ವಭಾವನೆಯನ್ನು ಬಿಟ್ಟು ಅನ್ಯ ಭಾವನೆಯನ್ನು ತಾಳಿದ್ದ ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದೆ. ಎಲ್ಲಿವರೆಗೆ ಏನಕ್ಕೆ ಏನಾರ ಮಾಡ್ಕೊಂತ ಹೊರಕೊಂತ ಅಂದ್ರೆ ಅಲ್ಲಿವರೆಗೆ ದುಃಖ ನಮ್ಮನ್ನು ಬಿಡುತ್ತೆ. ಈ ಶರೀರ ಬಿಟ್ಟ ನಂತರ ಪುನಃ ಯಾವ ಶರೀರ ಪ್ರಾಪ್ತ ಆಕೈತಿ ಹೇಳಿಕ್ ಬರ್ತೈತಿನ? ಎಂಥ ಜನ್ಮಕ್ಕಾದ ಕೂತಾವೋ ಏನೋ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಪುನಃ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಬರಸದು ನಮಗೆ. ಇವಾಗ ಇದು ಬೆಳಕಿನ ಜನ್ಮ ಅಂತಾರೆ, ಇಲ್ಲಿ ಕತ್ಲಿಲ್ಲ. ಇಳ್ಕಿದ ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಎಲ್ಲ ಕತ್ಲೈತಿ, ಅಲ್ಲಿ ತಿಳ್ಕೊಳಕ್ಕೆ ಅವಕಾಶನೇ ಇಲ್ಲ. ಮತ್ತು ಮನುಷ್ಯನ ಜನ್ಮಕ್ಕೂ ಬರ್ಬೇಕು. ಮನುಷ್ಯನ ಜನ್ಮದ ಬೆಳಕಿಗೆ ಬಂದಾಗ ಇದ್ರ ಜ್ಞಾನೋದಯ ನಿನಗಾಗುತ್ತೆ. ಏನ್ ಈಗ ಮಾಡ್ಕೋ, ಇದು ಎಲ್ಲ ಥರದ ಅನುಕೂಲ ಐತಿ ನಿನಗೆ. ಬೆಳಕಿನ್ಯಾಗ ಆಗ್ರಿ ಇದು ಹೊತ್ತು ಮುಣುಗುದ್ರಾಗೆ ನಿನ್ನ ಕೆಲಸ ಮಾಡ್ಕೊ. ಊರು ಮುಟ್ಟೋ ಯೋಜನೆ ಮಾಡ್ಕೊ, ಹೊತ್ತು ಮುಣುಗುದ್ರೊಳಗಾಗಿ. ಈ ಶರೀರ ಬಂದದ್ ಸನಿಯಕ್ಕೆ ಇಳ್ಕಲಿಕ್ಕೆ ಬಿದ್ದದ್ ಚಕಡಿ ಹಾಕ್ರಿ. ಬಂದೈತಿ ಅಂತಿದ ಸಮಯ ಮುಗಿಯಾಕ ಬಂದೈತಿದ್ರದ ಅವಧಿ ಹೌದಿಲ್ಲ. ಅವೆಲ್ಲ ನಿಶಾನಿ ಬಿಳೆ ಕೂದ್ಲ ಇವು ಚಲೋ ಅದು ಹೌದಿಲ್ಲ. ಅವನು ಕಿತ್ಕೊಳಕ್ ಪ್ರಯತ್ನ ಮಾಡ್ತ ಹೆಂಗ ನಾವು ಮುದುಕ ಹೆಂಗಾಗ್ಲಿ ನಾವು ಆಗಾಕ ಒಲ್ಲೆ ಅಂತ ನಾವು ಸಮೀಪಕ್ಕೆ ಬರಾಗ್ತೈತೆ ಅಂತ ಸೂಚನೆ ಕೊಡ್ತಾವು. ಕಡಿಕ ಅವು ಬಿಳಿಯದ ಬರಾಕತ್ತು ಅಂದ್ರೆ ಬಂತಪ್ಪ ಇದು ಮುದುಕ ಹಾಕೊಂಡ್ ಹೌದಿಲ್ಲ. ಅದಕ್ಕೆ ಎಷ್ಟು ಇದನ್ನ ಮಾಡಿದ್ರು ನೀವು ಮುದುಕ ಆಗೋದು ಬಿಡ್ತೀಯನ? ಇಟ್ಕೊಳಕ್ ಆಕೈತಿಲ್ರಿ ಇದು ಮುದುಕ ಆಗದಂಗೆ ವಿಕಾರ ಆಗಿ ನಾಶ ಆಗಿ ಹೋಗುದು. ಸೂಚನೆ ಕೊಡ್ತಾವು, ಎಚ್ಚರಿಕೆ ಕೊಡುವಂಥವು. ಬಿಳೆ ಕೂದಲು ಬಂದೈತಿ ಸನಿಯಕ್ಕೆ ಬಂದೈತಿ ನಿನಗಂತ ತೋರಿಸ್ತಾವು. ಏನ್ ಮುಗಿಯಾಕ ಬಂತಪ್ಪ ಇದ್ರದ್ದು ಅವಸಾನ ಕಾಲ ಅನ್ನೋ ತೋರಿಸ್ತೈತಿ. ಅದೆಲ್ಲ ನಿಮ್ಗೆ ಮುಪ್ಪು. ಶರೀರಕ್ಕೆ ಬಂದೈತಿ, ಅದ ನನಗೆ ಬಂದೈತೆ ಅಂತ ನೀ ತಿಳ್ಕೊಂಡಿ. ನೀನು ಮುದಕ್ಕಾಗಿಲ್ಲ, ಶರೀರಕ್ಕೆ ಬರ್ತೈತಿ ಅದು ಮುಪ್ಪು. ಅವಧಿ ಇರ್ತೈತಿ ಅದಕ್ಕೆ, ಎಕ್ಸ್ಪೈರ್ ಡೇಟ್. ಇಂತಿಷ್ಟು ಅವಧಿ ಮುಗೀತಿ ಅಂದ್ರೆ ಮುಗಿದು ಹೋಗ್ತಿಪ್ಪ ಇದು. ಅಷ್ಟರೊಳಗೆ ಅವಧಿ ಒಳಗೆ ನಮ್ಮ ಕೆಲಸ ಮಾಡಿ ಮತ್ತೆ ಆ ಶರೀರ ಕರ್ಮಕ್ಕನುಸಾರವಾಗಿ ಎಂತೆಂಥ ಶರೀರ ಬರ್ತಾವೆ ಹೇಳಿಕ್ ಬರೋದು. ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಅದನ್ನು ನಾವು ಹೊಂದಬೇಕಾಗೈತಿ. ಯಾರೇನು ಹೊರ್ತಲ್ಲ, ಬೇಕಾದವ್ರು ಇರಲಿ, ಅವ್ರು ಮಾಡಿಬಿಟ್ಟೇವು. ನಾವು ಮಾಡಿಬಿಟ್ಟಿಂದ ಅದನ್ನೇ ಅನುಭವಿಸಕ್ಕೆ ಬರಬೇಕು. ಅನುಭವಿಸೋದು ಬೇರೆ ಪರಿಹಾರ ಅದಕ್ಕಿಲ್ಲ, ಮಾಡಿದ ಕರ್ಮ. ಅದಕ್ಕೆ ಇದನ್ನು ಈ ತಿಳುವಳಿಕೆಯನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅವನ್ನೆಲ್ಲ ಮಾಡಿ ಹೊಳಗೆ ಕರ್ಮಜಾಲದಾಗ ಸಿಕ್ಕೊಂಡ ಕರ್ಮದ ಬೆನ್ನು ಹತ್ತಿ ಪುಣ್ಯಕರ್ಮ ಕೆಟ್ಟ ಕರ್ಮ ಮಾಡಿ ಮತ್ತು ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಯಾವುದೇ ಕರ್ಮ ಮಾಡಿದ್ರು ಜನ್ಮ ತಾಳಬೇಕಾಗೈತಿ. ಚಲೋ ಕರ್ಮಕ್ಕೂ ಬರ್ತೈತಿ ಜನ್ಮ, ಕೆಟ್ಟ ಕರ್ಮಕ್ಕೂ ಬರ್ತೈತಿ. ಮುಕ್ತ ಆಗ್ಬೇಕನ್ನುವಂಗಿದ್ರೆ ಚಲೋ ಕರ್ಮ ಕೆಟ್ಟ ಕರ್ಮ ಎರಡಕ್ಕೂ ನಾವು ಬೆಂಕಿ ಹಚ್ಬೇಕಾಗೈತಿ. ಏನ್ ಪುಣ್ಯ ಪಾಪ ರಹಿತ ಆಗಿ ಉಳ್ಕೊಂಡಾಗ ಇದರ ಅನುಭವ ಜ್ಞಾನ ನಮಗಾಕೈತಿ. ಏನ್ ಪುಣ್ಯ ಪಾಪ ರಹಿತ ಎರಡನ್ನು ಕಳ್ಕೊಂಡವ. ಅವಾಗ ಅವ ಮನಸ್ಸು ಪರಿಶುದ್ಧಿ ಆತವ. ವಾಸನ ಇತ್ತಂದ್ರೆ ಪುಣ್ಯದ ವಾಸನ, ಸುಕೃತಾದಿ ಕರ್ಮ ವಾಸನ ರಸವು ಆರಿ, ಅದು ಪುಣ್ಯ ಕರ್ಮಗಳನ್ನು ಮಾಡ್ಬೇಕನ್ನೋ ವಾಸನ ಅದು ಹೋಗ್ಬೇಕಲ್ಲ. ಸುಕೃತ ಕರ್ಮಗಳನ್ನು ಮಾಡಬೇಕು ಅನ್ನೋ ವಾಸನ ಅದು ಜನ್ಮಕ್ಕೆ ಬರ್ತೈತೆ. ಅದು ಬೇಡಿನ ಅಲ್ಲ, ಒಂದು ಕಬ್ಬಿಣದ ಬೇಡಿ, ಒಂದು ಬಂಗಾರದ ಬೇಡಿ ಅಂದ ಅದಕ್ಕೆ. ಅವು ಬಂಧನಕ್ಕೆ ಹಾಕೋಣ. ಯಾವುದೇ ಕರ್ಮ ನಮ್ಮನ್ನು ಬಂಧನಕ್ಕೆ ಹಾಕ್ತೈತಿ. ಅದಕ್ಕೆ ಕರ್ಮ ಜಾಲದಾಗ ಸಿಗದಂಗೆ ನಾವು ಪಾರಾಗಬೇಕನ್ನುವಂಗಿದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಏನು ಸಂಸ್ಕಾರ ಕೈ ಬಿಡೋದನ್ನು
ಚಲೋ ಕರ್ಮ ಕೆಟ್ಟ ಕರ್ಮ ಮಾಡಿದ್ರು ಅಂದ್ರೆ ಮತ್ತು ಹೀನ ಜನ್ಮಕ್ಕೆ ಹೋಗು ಪಾಳೆ ಬರ್ತದೆ. ಚಲೋ ಕರ್ಮ ಮಾಡಿದ್ರೆ ಚಲೋ ಜನ್ಮ, ಹೀನ ಕರ್ಮ ಮಾಡಿ ಮತ್ತೆ ಜನ್ಮ ಅಂದ್ರೆ ಮತ್ತು ದುಃಖ ಕೊಡುದನ ಅದು. ಕ್ಷೀಣ ಪುಣ್ಯ ಮೃತ್ಯು ಲೋಕ ಮಿಷಂತಿ ಅಂತ. ಚೇನಿ ಹೊಡೆದ್ ಬಂದಂಗಪ್ಪ ರೊಕ್ಕ ತಗೊಂಡ ರೊಕ್ಕ ಆದ್ಮ್ಯಾಗ ಇನ್ನು ಮತ್ತು ಮಲ್ಲಿ ಎಲ್ಲಿಗೆ ಜಾಗ ಮೊದಲಿನ ದಾನದ ಒಣಿಗೆ ಬಂತಪ್ಪ ಇದು ಮತ್ತಂತಾರಲ್ಲ, ಮತ್ತು ಎಲ್ಲಿಗೆ ಬಂತು ಅದು ಮತ್ತು ಇಲ್ಲಿಗೆ ಬರ್ಬೇಕು ನೀವು ಮೊದಲಿನ ಸ್ಥಾನಕ್ಕೆ. ಎಲ್ಲ ಹೋದ್ಮ್ಯಾಗ ಪುಣ್ಯ ಎರಡು ದಿನ ಇರ್ತೈತಿ ನೀವು ಪುಣ್ಯ ಇರೋ ತನಕ ಇದು ಸಿರಿ ಎಲ್ಲ ಸೌಖ್ಯ. ಪುಣ್ಯ ತೀರಿದ ಕ್ಷಣನ ಇವ್ಯಾವೂ ಇಲ್ಲ ಇಲ್ಲಿ. ಅದಕ್ಕೆ ಎಲ್ಲವನ್ನ ಮೀರಿ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜವನ್ನ ನೀ ತಿಳ್ಕೋಬೇಕ ಹೊರತು ಬಾಕಿದ ಏನ್ ಮಾಡಿರಲ್ಲ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ಯಾವ ಜ್ಞಾನ? ನಿನ್ನ ಜ್ಞಾನ, ಆತ್ಮಜ್ಞಾನವನ್ನು ಮಾಡ್ಕೋ. ಅದಕ್ಕೆ ಅದ ಮುಖ್ಯತೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದೇ ನಮ್ಮ ಕರ್ತವ್ಯ. ಎಲ್ಲ ಮರೆತ ಕಾರ ಅನ್ಯದ್ದು ಇನ್ನೇನಾರು ಮಾಡ್ಕೊಂತ ಅವ್ರು ಮಾಡ್ತಾರಂತ ನೀನು ಮಾಡಿದ ಅದರ ಫಲ ನೀನು ಮಾಡ್ಬೇಕು. ಯಾರ ಕಡೆನೂ ಲಕ್ ಕೊಡಕ್ ಹೋಗಿಲ್ಲ. ನಾವು ವಿಚಾರವಂತರಾದ್ಮ್ಯಾಗ ನಾವು ವಿಚಾರದ ಬೆನ್ನು ಹತ್ಬೇಕು, ಅನುಭವಿಗಳ ಬೆನ್ನು ಹತ್ತು. ಈ ವಿಷಯ ಬಿಡಕರ ಬೆನ್ನು ಹತ್ತಕ್ಕೆ ಹೋಗ್ಬಿಡ. ನೀವು ಭಾಳ ಸಂಪಾಯ್ತಂದ್ರು ಅವ ವಿಷಯ ಬಿಡಕ್ಕೆ ಹೋಗಿರ್ದಲ್ಲ, ಅವ ಭೋಗಲಾಲ್ಸ ಹೋಗಿರ್ದಲ್ಲ, ಅವ್ ಸಂಪಾಯ್ತಗಿರಿಗೊಳಗಾರು ಮಾಡ್ಬೇಕಂತ. ಹೌದಿಲ್ಲ? ಸಂಪಾಯ್ತದಂದ್ರು ಭೋಗಲಾಲ್ಸ ಹೋಗಿರ್ದು ಮತ್ತು ಅವ್ನ ಜನ್ಮ ಅಂತ ತಿರ್ಲಿಕ್ಕೆ. ಅದಕ್ಕೆ ನಾವು ಅದ್ರಾಗ ವೈರಾಗ್ಯವನ್ನು ಹೊಂದಬೇಕು. ವಿಷಯದಲ್ಲಿ ದೋಷ ದರ್ಶನವನ್ನು ಕಂಡಾಗ ಈ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಾನೆ. ಅವಾಗ ಮುಮುಕ್ಷು ಅಂತಾರೆ. ಮುಕ್ತಿ ಇಚ್ಛಾ ಯಾರಿಗೈತೆ? ಎಲ್ಲೋ ಒಬ್ಬರಿಗೆ ಆಕೈತೆ ಅದು. ಮುಕ್ತಿ ಹೊಂದಬೇಕಪ್ಪ, ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಇಚ್ಛಾ.